ನಿಮ್ಮ ಸ್ಮಾಲ್ ಅಥವಾ ಮೀಡಿಯಂ ಬಿಸ್ನೆಸ್ಗೆ ಗೌರ್ಮೆಂಟ್ ಬೆನಿಫಿಟ್ಸ್, ಈಸಿ ಲೋನ್ಸ್ ಮತ್ತು ಸಬ್ಸಿಡೀಸ್ ಫ್ರೀಯಾಗಿ ಸಿಗಿದ್ರೆ ಚೆನ್ನಾಗಿರುತ್ತಲ್ವಾ? ಎಸ್, ಇದೆಲ್ಲ ಪಾಸಿಬಲ್ MSME ಉದ್ಯಮ್ ರಿಜಿಸ್ಟ್ರೇಷನ್ ಮೂಲಕ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಆಗಿರುವ MSME ರಿಜಿಸ್ಟ್ರೇಷನ್ ಸ್ಕೀಮ್ ಬಗ್ಗೆ ಖಂಡಿತ ತಿಳ್ಕೋಬೇಕು. ಸೊ ಈ ವಿಡಿಯೋದಲ್ಲಿ MSME ರಿಜಿಸ್ಟ್ರೇಷನ್ ಅಂದರೆ ಏನು, ಅದರ ಬೆನಿಫಿಟ್ಸ್ ಯಾವುದು ಮತ್ತು ಹೇಗೆ ನಿಮ್ಮ ಬಿಸ್ನೆಸ್ನ MSME ರಿಜಿಸ್ಟ್ರೇಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಮಾಡ್ಬೋದು ಅಂತ ನೋಡೋಣ. ಬಿಫೋರ್ ಗೆಟಿಂಗ್ ಇನ್ ಟು ಡೀಟೇಲ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಕಂಪಲ್ಸರಿ ರಿಜಿಸ್ಟ್ರೇಷನ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಒಂದು PDF ಗೈಡ್ ರೆಡಿ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಫ್ರೀಯಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ MSME ಉದ್ಯಮ್ ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. MSME ಅಂದರೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಉದ್ಯಮ್ ರಿಜಿಸ್ಟ್ರೇಷನ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮೂಲಕ ನಿಮ್ಮ ಬಿಸ್ನೆಸ್ನ ಅಫಿಷಿಯಲಿ MSME ಅಂತ ರೆಕಗ್ನೈಸ್ ಮಾಡುವ ಒಂದು ಸಿಂಪಲ್ ಆನ್ಲೈನ್ ಪ್ರಾಸೆಸ್. ರಿಜಿಸ್ಟರ್ ಆದಮೇಲೆ ನಿಮಗೆ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮತ್ತು ಸರ್ವಿಸ್ ಬಿಸ್ನೆಸಸ್ಗೆ ಕೂಡ ಅವೈಲಬಲ್ ಆಗಿರುತ್ತೆ. ಸೊ ಸಿಂಪಲ್ ರಿಜಿಸ್ಟ್ರೇಷನ್ ಮೂಲಕ ನೀವು ಗೌರ್ಮೆಂಟ್ನ ಬೆನಿಫಿಟ್ಸ್ ಎಂಜಾಯ್ ಮಾಡ್ಬೋದು. ಬಿಫೋರ್ ವಿ ಕಂಟಿನ್ಯೂ, ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ರೆ ಈಗಲೇ ನಮ್ಮ ವಾಟ್ಸ್ಆಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಇನ್ಫಾರ್ಮೇಷನ್, ಗ್ರೋತ್ ಟಿಪ್ಸ್ ಅನ್ನು ರೆಗ್ಯುಲರ್ ಆಗಿ ಶೇರ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದಿ ರೈಟ್ ಟೈಮ್. ಈಗಲೇ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಈಗ ನಿಮ್ಮ ಬಿಸ್ನೆಸ್ನ MSME ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಮಾಡೋದ್ರಿಂದ ನಿಮಗೆ ಸಿಗುವ ಟಾಪ್ 5 ಬೆನಿಫಿಟ್ಸ್ ಯಾವುದು ಅಂತ ನೋಡೋಣ. ನಂಬರ್ 1, ಈಸಿ ಲೋನ್ ಅಪ್ರೂವಲ್. ಬ್ಯಾಂಕ್ಸ್ MSMEಸ್ಗೆ ಪ್ರಯಾರಿಟೀಸ್ ಕೊಡ್ತಾರೆ. ಸೊ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲದೆ ಈಸಿಯಾಗಿ ಲೋನ್ಸ್ ತಗೋಬಹುದು. ನಂಬರ್ 2, ಲೋಯರ್ ಇಂಟ್ರೆಸ್ಟ್ ರೇಟ್ಸ್. ತುಂಬ ಬ್ಯಾಂಕ್ಸ್ MSME ಬಿಸ್ನೆಸಸ್ಗೆ ಲೋಯರ್ ಇಂಟ್ರೆಸ್ಟ್ ರೇಟ್ಸಲ್ಲಿ ಲೋನ್ಸ್ ಕೊಡ್ತಾರೆ. ನಂಬರ್ 3, ಗೌರ್ಮೆಂಟ್ ಸಬ್ಸಿಡೀಸ್. ಟೆಕ್ನಾಲಜಿ ಮತ್ತು ಮಿಷನರಿ ಪರ್ಚೇಸಸ್ಗೆ ಮತ್ತು ಟ್ರೇಡ್ ಫೇರ್ಸ್ ಅಟೆಂಡ್ ಮಾಡೋಕ್ಕೆ ಗೌರ್ಮೆಂಟಿಂದ ನಿಮಗೆ ಸಬ್ಸಿಡಿ ಸಿಗ್ಬೋದು. ನಂಬರ್ 4, ಗೌರ್ಮೆಂಟ್ ಟೆಂಡರ್ಸ್. MSME ರಿಜಿಸ್ಟರ್ಡ್ ಬಿಸ್ನೆಸಸ್ಗೆ ಗೌರ್ಮೆಂಟ್ ಟೆಂಡರ್ಸಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ. ನಂಬರ್ 5, ಡಿಸ್ಕೌಂಟ್ ಇನ್ ಗೌರ್ಮೆಂಟ್ ಫೀಸ್. ಟ್ರೇಡ್ ಮಾರ್ಕ್ ಅಥವಾ ಪೇಟೆಂಟ್ ರಿಜಿಸ್ಟರ್ ಮಾಡುವಾಗ ನಿಮಗೆ ಅಪ್ ಟು 50% ಫೀ ರಿಡಕ್ಷನ್ ಸಿಗುತ್ತೆ. ಈಗ ನಮ್ಮ ಬಿಸ್ನೆಸ್ನ MSME ಉದ್ಯಮಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಯಾವುದು ಅಂತ ನೋಡೋಣ. ನಂಬರ್ 1, ಬಿಸ್ನೆಸ್ ಓನರ್ನ ಆಧಾರ್ ಮತ್ತು ಪ್ಯಾನ್ ಕಾರ್ಡ್. ನಂಬರ್ 2, ಬಿಸ್ನೆಸ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ನಂಬರ್ 3, ಬೇಸಿಕ್ ಬಿಸ್ನೆಸ್ ಡೀಟೇಲ್ಸ್ ಅಂದರೆ ಕಂಪನಿನ ನೇಮ್, ಬಿಸ್ನೆಸ್ ಆಕ್ಟಿವಿಟಿ, ಎಷ್ಟು ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ ಮತ್ತು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಕೊಟ್ಟು ನೀವು MSME ಉದ್ಯಮಲ್ಲಿ ರಿಜಿಸ್ಟರ್ ಮಾಡ್ಬೋದು. ಈಗ ನಿಮ್ಮ ಬಿಸ್ನೆಸ್ನ MSME ಉದ್ಯಮ್ ರಿಜಿಸ್ಟ್ರೇಷನ್ನಲ್ಲಿ ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ನೋಡೋಣ. ಸ್ಟೆಪ್ ನಂಬರ್ 1, ಉದ್ಯಮ್ ರಿಜಿಸ್ಟ್ರೇಷನ್ನ ಅಫಿಷಿಯಲ್ ವೆಬ್ಸೈಟ್ udyamregistration.gov.in ಹೋಗಿ. ಸ್ಟೆಪ್ ನಂಬರ್ 2, ನಿಮ್ಮ ಆಧಾರ್ ನಂಬರ್ ಕೊಟ್ಟು OTP ವೆರಿಫೈ ಮಾಡಿ. ಸ್ಟೆಪ್ ನಂಬರ್ 3, ಬಿಸ್ನೆಸ್ನ ನೇಮ್, ಟೈಪ್, ಅಡ್ರೆಸ್, ಪ್ಯಾನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡಿ. ಸ್ಟೆಪ್ ನಂಬರ್ 4, ಇನ್ವೆಸ್ಟ್ಮೆಂಟ್ ಮತ್ತು ಟರ್ನ್ ಓವರ್ ಡೀಟೇಲ್ಸ್ನ ಎಂಟರ್ ಮಾಡಿ. ಸ್ಟೆಪ್ ನಂಬರ್ 5, ಫಾರ್ಮ್ ಸಬ್ಮಿಟ್ ಮಾಡಿ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಇನ್ಸ್ಟೆಂಟ್ ಆಗಿ ಪಡೆಯಿರಿ. MSME ಉದ್ಯಮ್ ರಿಜಿಸ್ಟ್ರೇಷನ್ನಿಂದ ಗೌರ್ಮೆಂಟ್ ಬೆನಿಫಿಟ್ಸ್ಗೆ ನಿಮಗೆ ಈಸಿಯಾಗಿ ಎಂಟ್ರಿ ಪಾಸ್ ಸಿಗುತ್ತೆ. ಇದಕ್ಕೆ ಖರ್ಚೇನೂ ಇಲ್ಲ, ಆದರೆ ನೀವು ಲ್ಯಾಕ್ಸ್ ಆಫ್ ರುಪೀಸ್ ಸೇವ್ ಮಾಡ್ಬೋದು ಮತ್ತು ನಿಮ್ಮ ಬಿಸ್ನೆಸ್ನ ಸ್ಟ್ರಾಂಗ್ ಮಾಡ್ಬೋದು. ರಿಜಿಸ್ಟರ್ ಮಾಡೋಕ್ಕೆ ಹೆಲ್ಪ್ ಬೇಕಾದರೆ ಲೀ ಇಂಟೆಲಿಜೆನ್ಸಿಯಾ ಟೀಮ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಗೈಡ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಬೇಡಿ, ಇವತ್ತೇ MSME ಉದ್ಯಮಲ್ಲಿ ರಿಜಿಸ್ಟರ್ ಮಾಡಿ MSME ಪವರ್ ಜೊತೆ ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಬಿಸ್ನೆಸ್ ಆ್ಯಂಡ್ ಲೀಗಲ್ ರಿಲೇಟೆಡ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.